Hello students, today we will the lesson in the culture, ಸಂಸ್ಕೃತಿ ಲೆಸನನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಅಬ್ಸರ್ವ್ ದ ಪಿಕ್ಚರ್ಸ್. ಇಲ್ಲಿರ್ತಕ್ಕಂತಹ ಪಿಕ್ಚರ್ಸ್ಗಳನ್ನು ನೀವು ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಗಿರ್ತಕ್ಕಂತಹ ಇಲ್ಲಿ ಕಲ್ಚರನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಟೈಪ್ಸ್ ಆಫ್ ಪಿಕ್ಚರ್ಸ್ ಇಲ್ಲಿ ನಾವು ನೋಡ್ತಿದ್ದೀರಾ, ಯಾವ ಯಾವ ಕಲ್ಚರ್ ಅಂತಲೂ ಹೇಳಬಹುದು. ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ವೈ ದೇರ್ ಆಲ್ ನಾಟ್ ಸಮ್. ಸೊ ಇಲ್ಲಿ ಯಾವ ರೀತಿ ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಈ ಒಂದು ಸಂಸ್ಕೃತಿಯನ್ನು. ವೈ ದೇರ್ ಆಲ್ ಆರ್ ನಾಟ್ ಸಮ್, ಎಲ್ಲರೂ ಒಂದೇ ಥರ ಇಲ್ಲಿ ಇಲ್ಲ. ಲೆಟ್ಸ್ ಸಿ, ಮುಂದೆನ ನೋಡೋಣ. ಸೊ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಪಿಕ್ಚರ್ಸ್. ಈ ಎರಡೂ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಡಿಫ್ರೆನ್ಸ್ ಏನು ಅನ್ನೋದು ನೋಡೋಣ. ಫಾರ್ ದ ಎಕ್ಸಾಂಪಲ್, ಅಬ್ಸರ್ವ್ ದಿಸ್ ಪಿಕ್ಚರ್ಸ್. ಈ ಎರಡು ಪಿಕ್ಚರ್ಸನ್ನು ನೀವು ಅಬ್ಸರ್ವ್ ಮಾಡಿ. ವೈ ಓನ್ಲಿ ಮ್ಯಾನ್ ಈಸ್ ಲೈಕ್ ದಿಸ್, ವೈ ಓನ್ಲಿ ಮ್ಯಾನ್ ಈಸ್ ಲೈಕ್ ದಿಸ್. ಇಲ್ಲಿ ಮನುಷ್ಯರ ಪಿಕ್ಚರ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ವೈ ಈಸ್ ನಾಟ್ ಮ್ಯಾನ್ ಲೈಕ್ ಆಲ್ ಅದರ್ ಅನಿಮಲ್ಸ್. ಇಲ್ಲಿ ಎಲ್ಲ ಅನಿಮಲ್ಸ್ ಪಿಕ್ಚರನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದ ಪಾತ್ ಆಫ್ ಹ್ಯೂಮನ್ ಎವಲ್ಯೂಷನ್, ದ ಪಾತ್ ಆಫ್ ಹ್ಯೂಮನ್ ಎವಲ್ಯೂಷನ್. ಸೊ ಮಾನವ ಹೇಗೆ ಬೆಳವಣಿಗೆ ಹೊಂದುತ್ತಾ ಬಂದ ಅಂತ ಇಲ್ಲಿ ನಾವು ನೋಡಬಹುದು. ನೋಡಿ, ಇಲ್ಲಿ ಪಿಕ್ಚರನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಸೊ ಕಲ್ಚರ್ ಹೇಗೆ ಬೆಳವಣಿಗೆ ಆಗ್ತಾ ಬಂತು ಅನ್ನೋದು ನಾವು ಇಲ್ಲಿ ನೋಡ್ತಿದ್ದೀವಿ. ಸೊ ಹ್ಯೂಮನ್ ಅಂದರೆ ಮನುಷ್ಯನ ಒಂದು ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ. ಮ್ಯಾನ್ ಈಸ್ ಆ್ಯನ್ ಎವಲ್ಯೂಡ್ ಅನಿಮಲ್. ದೇರ್ ಈಸ್ ಎ ಬ್ರೈನ್ ದಟ್ ಹ್ಯಾಸ್ ಎವಲ್ಯೂಡ್ ಟು ಮ್ಯಾನ್. ಮ್ಯಾನ್ ಈಸ್ ಥ್ರೋಫುಲ್, understandable, experienced, memorable, responsive and so on. For all these reasons, human beings is different from any other animals. ಮಾನವನ ಒಂದು ಬಿಹೇವಿಯರ್ ಎಲ್ಲ ಪ್ರಾಣಿಗಳಿಗಿಂತ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕೆನ್ ಎ ಮ್ಯಾನ್ ಲೈವ್ ಅಲೋನ್. ಮ್ಯಾನ್ ಅವನು ಒಂಟಿಯಾದಂತಹ ಜೀವಿ. ನೋ, ನೆವರ್. He lives in the midst of his own people, so human is a social beings. ಒಂಟಿ ಆಗಿದ್ರೂ ಅವನು ಎಲ್ಲ ಸಮಾಜದಲ್ಲಿ ಅವನು ಅಳವಡಿಸ್ಕೊಂಡಿರ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೀರಾ. Does not everyone have a own home, lone caste, religion? In your town, what activities you do in this year? Festival celebration, wedding celebration, conduct different fire, joining the ceremony, you will do so. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಫೆಸ್ಟಿವಲನ್ನು ಇಲ್ಲಿ ಡಿಫ್ರೆಂಟಾಗಿ ಸೆಲೆಬ್ರೇಷನನ್ನು ಮಾಡ್ತೀವಿ. ಹಾಗೆ ವೆಡ್ಡಿಂಗ್ ಸೆಲೆಬ್ರೇಷನ್, ಮದುವೆಯ ಒಂದು ಸಂಭ್ರಮವನ್ನು ಸಹ ಇಲ್ಲಿ ನಾವು ಡಿಫ್ರೆಂಟಾಗಿ ಸೆಲೆಬ್ರೇಷನನ್ನು ಮಾಡ್ತೀವಿ. ನೋಡಿ, ಇಟ್ ಈಸ್ ಆಲ್ ದ ಸಮ್ ಇನ್ ಎವ್ರಿವೇರ್. Everywhere we see a variety of celebrations, food, dresses, festival, fight, value and behaviors. ಸೊ ಯಾವುದೇ ಒಂದು ಹಬ್ಬದಲ್ಲಿಯೂ ಸಹ ಎಲ್ಲರೂ ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ಕ್ಲಾತಸನ್ನು ವೇರ್ ಮಾಡೋದನ್ನು ನೋಡ್ತೀವಿ. ಸೊ ಹಾಗೆ ಹಬ್ಬಗಳನ್ನು ಆಚರಿಸೋದನ್ನು ಇಲ್ಲಿ ನಾವು ನೋಡ್ತೀವಿ. ಅವರ ಬಿಹೇವಿಯರೇ ಇಲ್ಲಿ ಚೇಂಜ್ ಆಗಿ ಇರುತ್ತೆ. ಆಲ್ ಆಫ್ ದಿಸ್ ಐಡೆಂಟಿಫೈಡ್ ಇನ್ ಎ ಸಿಂಗಲ್ ಕಾನ್ಸೆಪ್ಟ್ ವರ್ಡ್. ವಾಟ್ಸ್ ದಟ್? ಕಲ್ಚರ್. ಎಸ್, ದಟ್ ಈಸ್ ಕಲ್ಚರ್ ಅಲ್ವಾ. ವಾಟ್ ಈಸ್ ಕಲ್ಚರ್? ಹಾಗಾದರೆ ಸಂಸ್ಕೃತಿ ಅಂದರೆ ಏನು?
ನೋಡಿ. ಸೊ ಆಟಿಟ್ಯೂಡ್ಸ್, ಬಿಲೀಫ್ಸ್, ಲ್ಯಾಂಗ್ವೇಜ್, ಕಾಸ್ಟ್ಯೂಮ್ಸ್, ರಿಟಲ್ಸ್, ಬಿಹೇವಿಯರ್ಸ್, 5 ರಿಲಿಜನ್ಸ್, ಫುಡ್, ಆರ್ಟ್, ಡ್ರಾಮಾ ಆ್ಯಂಡ್ ಮ್ಯೂಸಿಕ್. ಸೊ ಈ ಟೋಟಲ್ಸ್ ಇವೆಲ್ಲ ಸೇರಿ ಏನಾಗುತ್ತೆ, ಸಂಸ್ಕೃತಿ ಆಗುತ್ತೆ, ಈಸ್ ಕಲ್ಚರ್. ನಮ್ಮ ಬಿಹೇವಿಯರ್ ಇರ್ಬೋದು, ನಾವು ಮಾತಾಡ್ತಕ್ಕಂತಹ ಲ್ಯಾಂಗ್ವೇಜ್ ಇರಬಹುದು, ನಮ್ಮ ಕಾಸ್ಟ್ಯೂಮ್ಸು, 5 ರಿಲಿಜಿಯನ್ಸು ಆ್ಯಂಡ್ ನಾವು ತಿನ್ನುವಂತಹ ಊಟ ಇರಬಹುದು, ಮತ್ತು ನಾವು ಮಾಡ್ತಕ್ಕಂತಹ ಹೇಳ್ತಕ್ಕಂತಹ ಮ್ಯೂಸಿಕ್ ಇರ್ಬೋದು ಅಥವಾ ನಾಟಕಗಳು ಇರಬಹುದು. ಟೋಟಲಿ ಇವನ್ನೆಲ್ಲ ಸೇರಿದರೆ ನಾವು ಏನು ಹೇಳ್ತೀವಿ, ಇದು ನಮ್ಮ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಎ ಕಲ್ಚರ್. ಡಿಫ್ರೆಂಟ್ ಆಗಿರ್ತಕ್ಕಂತಹ ಲ್ಯಾಂಗ್ವೇಜಸನ್ನು ಅವರವರಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ನಾವು ನೋಡಿ, ಯಕ್ಷಗಾನ ನೋಡ್ತಾ ಇದ್ವಿ, ಹಾಗೆ ಇಲ್ಲಿ ಭರತನಾಟ್ಯ ನೋಡ್ತಾ ಇದ್ವಿ, ಕುಚಿಪುಡಿ, ಕಥಕ್ಕಳಿ. ಸೊ ಇವೆಲ್ಲ ಇಂಡಿಯನ್ ಕಲ್ಚರ್ಸ್. ಭಾರತ ದೇಶದಲ್ಲಿ ಇವೆಲ್ಲವೂ ಇರೋದನ್ನು ನಾವು ನೋಡ್ತೀವಿ. ಮೀನಿಂಗ್ ಆಫ್ ಕಲ್ಚರ್. Culture means a life partner of a group of people. Culture means life partner of a group of people. The word culture is derived from the Latin word color. So culture Latin word ಇಂದ color ಇಂತಕ್ಕಂಥ ವರ್ಡ್ನಿಂದ ಬಂದಿದೆ. Color means cultivate or tend. Cultivate or tend. Color ಅಂತ ಹೇಳಿದ್ರೆ later it come to indicate the human behaviors partners. E.B. ಟೈಲರ್ ಅವರ ಪ್ರಕಾರ ನಾವಿಲ್ಲಿ ಸಂಸ್ಕೃತಿ ಅಂದರೆ ಏನು ಅಂತ ಹೇಳಿದ್ರೆ, ಕಲ್ಚರ್ ಈಸ್ ದಟ್ ಕಾಂಪ್ಲೆಕ್ಸ್ ಹೋಲ್ ವಿಚ್ ಇನ್ಕ್ಲೂಡ್ಸ್ ನಾಲೆಡ್ಜ್, ಬಿಲೀಫ್, ಆರ್ಟ್, ರೂಲ್ಸ್ ಆ್ಯಂಡ್ regulations, traditions and any other capabilities earned by the human beings as a member of society. The tool created by human beings to design its aims of life is called as culture. So, definitions of culture. ಇದು E.B. ಟೈಲರ್ ಅವರ ಪ್ರಕಾರ. So, he is a E.B. ಟೈಲರ್. So, ಆನಿಮಾರ್ಕ್ ಅಂಡ್ E.B. ಟೈಲರ್ ಅವರ ಪ್ರಕಾರ ನೋಡಿದ್ವಿ. ನೇಚರ್ ಆಫ್ ಕಲ್ಚರ್. Culture means a life of partner of a group of people and reflects the performance of many fields. Examples: literature, art, science, folk and etc. So the total extent of all aspects respects the feelings of the community, transformed from one generation to another generation. Culture as community accepted signals and culture changes slowly. ಅದು ಬದಲಾವಣೆಯನ್ನು ಹೊಂದುತ್ತೆ, ಆದರೆ ಸ್ಲೋಲಿ, ಸ್ವಲ್ಪ ಮಟ್ಟಿಗೆ, ಆದರೆ ಅದೇ ಸಂಸ್ಕೃತಿಯನ್ನು ಹೊಂದಿರುತ್ತೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ವಿ ಕಾಲದಿಂದ ಕಾಲಕ್ಕೆ ಇಲ್ಲಿ ಕಲ್ಚರ್ ಹೇಗೆ ಚೇಂಜಸ್ ಆಗ್ತಾ ಬಂದಿದೆ ಅನ್ನೋದನ್ನು. ಟೈಪ್ಸ್ ಆಫ್ ಕಲ್ಚರ್. ಸಂಸ್ಕೃತಿಯ ವಿಧಗಳನ್ನು ನೋಡಿದ್ರೆ, ಆಕ್ಬರ್ನ್ ಡಿವೈಡೆಡ್ಸ್ ಕಲ್ಚರ್ ಇಂಟು 2 ಟೈಪ್ಸ್. ಇಲ್ಲಿ 2 ವಿಧಾನಗಳನ್ನು ನೋಡ್ತೀವಿ. ಅದರಲ್ಲಿ ಮೆಟೀರಿಯಲ್ ಕಲ್ಚರ್ ಆ್ಯಂಡ್ ನಾನ್ ಮೆಟೀರಿಯಲ್ ಕಲ್ಚರ್. 2 ಟೈಪ್ಸನ್ನು ನೋಡಿದ್ವಿ, ಮೆಟೀರಿಯಲ್ ಕಲ್ಚರ್ ಆ್ಯಂಡ್ ನಾನ್ ಮೆಟೀರಿಯಲ್ ಕಲ್ಚರ್. ನೆಕ್ಸ್ಟ್ ಮೆಟೀರಿಯಲ್ ಕಲ್ಚರ್. ಮೆಟೀರಿಯಲ್ ಕಲ್ಚರ್ ಈಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಬೈ ಕನ್ವರ್ಟಿಂಗ್ natural resources into man-made structures. Example for food, house, buildings, bridge, road, dam, machines, productions, centers, industries, computer, technology and others. Materials and all. So, it is an eye touching this material culture is called civilization. So, material culture undergoes change swiftly. Material culture can touch. ಇಲ್ಲಿ ನಾವು ನೋಡ್ತಿದ್ದೀವಿ ಇಲ್ಲಿ. ಸೊ ಮೆಟೀರಿಯಲ್ ಕಲ್ಚರಿಂದ ಇಲ್ಲಿ ಸೊ ಯಾವ ರೀತಿ ಈ ಒಂದು
ಪರಿಸರವನ್ನು ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ವಿ ನೋಡಿದ್ವಿ ನಾವು. ನೆಕ್ಸ್ಟ್ ಇಲ್ಲಿ ನಾನ್ ಮೆಟೀರಿಯಲ್ ಕಲ್ಚರನ್ನು ನೋಡೋಣ. ಸೊ ಅನ್ಸೀನ್ ಅಚೀವ್ಮೆಂಟ್ಸ್ ಆಫ್ ಮ್ಯಾನ್ ಮೇಡ್. Non-material culture undergoes slow changes, and non-material culture cannot touch traditions, beliefs, ritual and customs, moral values, idols, religions, languages. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗ್ತಂಗೆಲ್ಲ ಇಲ್ಲಿ ಏನಾಗುತ್ತೆ, ಇಲ್ಲಿ ಪರಿಸರವನ್ನು ಇಲ್ಲಿ ಚೇಂಜಸನ್ನು ಮಾಡ್ತಾ ಹೋಗಿದ್ದೀವಿ ನೋಡಿ. ರಿಲಿಜಿಯನ್ಸನ್ನು ಸಿಂಬಲ್ಸನ್ನು ನೋಡ್ತೀವಿ. ಫ್ಯೂಚರ್ಸ್ ಆಫ್ ಕಲ್ಚರ್, ಅಬ್ಸ್ಟ್ರಾಕ್ಟ್, ಸೋಷಿಯಲ್, ಅಬ್ಸ್ಟ್ರಾಕ್ಟನ್ನು ನೋಡಿದ್ವಿ. ನೆಕ್ಸ್ಟ್ ಸಮೂಹತೆ ನೋಡ್ತೀವಿ. ನೆಕ್ಸ್ಟ್ ಲರ್ನ್ಡ್ ಆ್ಯಂಡ್ ಕಲ್ಚರ್ ಕೋ ಎಕ್ಸಿಸ್ಟೆನ್ಸ್. ಸೊ ಫ್ಯೂಚರ್ಸ್ ಆಫ್ ಕಲ್ಚರ್ಸ್ ಇವು 4. ಫೋರ್ತು continuous, 5th one. 6th one is research. 6th is cultural. Culture is abstract, first one. So culture means accepted way of life is carried from one generation to another generation. ಒಂದು ಶತಮಾನದಿಂದ ಈಗಿನ ಜನ್ರೇಷನಿಂದ ಮುಂದಿನ ಜನ್ರೇಷನ್ಗೆ ಅದು ಏನಾಗ್ತಾ ಹೋಗುತ್ತೆ, ಸೊ ಬೆಳವಣಿಗೆ ಹೊಂದ್ತಾ ಹೋಗುತ್ತೆ. ಲ್ಯಾಂಗ್ವೇಜ್, ರಿಲಿಜನ್, ಬಿಲೀವ್ಸ್. ಆ್ಯಂಡ್ ಸೋಷಿಯಲ್ ಈಸ್, ಕಲ್ಚರ್ ಈಸ್ ಸೋಷಿಯಲ್. ಫಸ್ಟ್ ನಾವು ಕಲ್ಚರ್ ಈಸ್ ಅಬ್ಸ್ಟ್ರಾಕ್ಟ್ ಅನ್ನು ನೋಡಿದ್ವಿ, ಈಗ ಕಲ್ಚರ್ ಈಸ್ ಸೋಷಿಯಲ್ ಅನ್ನು ನೋಡಿದ್ವಿ. ಸಮಾಜದಲ್ಲಿ ಸಂಸ್ಕೃತಿ ಹೇಗೆ ಬೆಳವಣಿಗೆಯನ್ನು ಹೊಂದುತ್ತೆ, ಸಮಾಜಕ್ಕೆ ಹೇಗೆ ಅನ್ವಯ ಆಗುತ್ತೆ ಕಲ್ಚರು ನೋಡಿ. ಕಲ್ಚರ್ ಈಸ್ ನಾಟ್ ಪರ್ಸನಲ್, ಇಟ್ ಮೀನ್ಸ್ ಶೇರಿಂಗ್ ಎ ಕಮ್ಯುನಿಟೀಸ್ ವೇ ಆಫ್ ಲೈಫ್, ಫುಡ್, ಡ್ರೆಸ್, ರಿಚುವಲ್ಸ್ ಆ್ಯಂಡ್ ಲಿವಿಂಗ್ ವಿತ್ ದೆಮ್. Culture is learned. Culture does not come by birth. It is not culture, nature made either. This gets formed in the interactions with various members of the society. Learning through socialization process. For the examples, respecting the teachers and elders, following religious practices. Culture is learned. This one. Culture provides opportunities to every individual to share his ideas with others. Those culture assures sharing opportunities. These ensures sharings of traditions, values, knowledge, beliefs and other aspects necessary human existence. Culture means coexistence. This one is ನೋಡಿ, ಒಬ್ಬರಿಂದ ಒಬ್ಬರನ್ನ ಇಲ್ಲಿ ಕೋಇನ್ಸಿಡೆನ್ಸ್ ಇರುತ್ತೆ. ಸಂಸ್ಕೃತಿ ಅಂದರೆ ಒಬ್ಬರಿನ ಅವಶ್ಯಕತೆ ಇನ್ನೊಬ್ಬರಿಗೆ ತುಂಬಾ ಇರುತ್ತೆ. ಕಲ್ಚರ್ ಈಸ್ ಕಂಟಿನ್ಯೂಯಸ್. ಕಲ್ಚರ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಅಪ್ ಟು ಅಂಟಿಲ್ ದ ಹ್ಯೂಮನ್ ಸೊಸೈಟಿ. ದ ನ್ಯೂ ಒನ್ಸ್ ವಿಲ್ ಬಿ ಜಾಯ್ನಿಂಗ್ ಆ್ಯಂಡ್ ರಿಕವರಿಂಗ್ ಸಮ್ ಆಫ್ ದ ಎಲಿಮೆಂಟ್ಸ್, ವೇರಿಂಗ್ ಚೂಡೀಸ್ ಇನ್ಸ್ಟೆಡ್ ಆಫ್ ಸ್ಯಾರೀಸ್, ಚೇಂಜಸ್ ಇನ್ ರಿಲಿಜಿಯಸ್ ರಿಟಲ್ಸ್. ಇಲ್ಲಿ ಡ್ರೆಸ್, ಅವರ ಒಂದು ಡ್ರೆಸ್ ಕೋಡು ಚೇಂಜಸ್ ಆಗೋದನ್ನು ನಾವಿಲ್ಲಿ ನೋಡ್ತೀವಿ ಅವರವರ ಸಂಸ್ಕೃತಿಗೆ ಅನುಗುಣವಾಗಿ. ಕಲ್ಚರ್ ಈಸ್ ಡೈವರ್ಸಸ್. ಎವ್ರಿ ಸೋಷಿಯಲ್ ಗ್ರೂಪ್ ಹ್ಯಾಸ್ ಇಟ್ಸ್ ಓನ್ ಕಲ್ಚರ್. ಎನ್ಸ್ ಕಲ್ಚರ್ ಈಸ್ ನಾಟ್ ಯೂನಿಫಾರ್ಮ್. ಅಕ್ಸೆಪ್ಟ್ಸ್ ಆಫ್ ಕಲ್ಚರ್ ಡಿಫರ್ ಫ್ರಮ್ ಸೊಸೈಟಿ ಟು ಸೊಸೈಟಿ. ಕನ್ಸಿಡರಬಲ್ ಎಕ್ಸಾಂಪಲ್ ಫಾರ್ ರೂರಲ್, ಅರ್ಬನ್ ಆ್ಯಂಡ್ ಟ್ರಿಬಲ್ ಸೊಸೈಟೀಸ್. ನೋಡಿ, ಹಳ್ಳಿ, ಸಿಟಿ ಮತ್ತು ಎರಡೂ ಇಲ್ಲಿರತಕ್ಕಂತಹ ಸೊಸೈಟಿಯಲ್ಲಿ ಅವರ ಒಂದು ಫುಡ್ ಕಲ್ಚರನ್ನು ನೋಡ್ತೀವಿ. ಹಾಗೆ
ಡ್ರೆಸ್ ಕೋಡನ್ನು ಸಹ ಇಲ್ಲಿ ನೋಡ್ತೀವಿ. ಪಾಟ್ರನ್ಸ್ ಆಫ್ ಕಲ್ಚರ್. ಟ್ರೆಸರ್ ಆಫ್ ನಾಲೆಡ್ಜ್. ಟ್ರೆಸರ್ ಆಫ್ ನಾಲೆಡ್ಜ್ ನೋಡಿ ಇಲ್ಲಿ ಎಕ್ಸ್ಪ್ಲೇನ್ಸ್ ಆಫ್ ಸಿಚುವೇಶನ್ಸ್ ಆ್ಯಂಡ್ ಡಿಫೆನ್ಸ್ ವ್ಯಾಲ್ಯೂಸ್. ಎಲ್ಲ ಫಿಗರ್ಸನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಎಕ್ಸ್ಪ್ಲೇನ್ಸ್ ಆಫ್ ಬಿಹೇವಿಯರಲ್ ಮಾಡೆಲ್ಸ್. ಓಕೆ ಸ್ಟೂಡೆಂಟ್ಸ್, ಇವತ್ತಿಗೆ ನಾವು ಇಲ್ಲಿಗೆ ಈ ಲೆಸನನ್ನು ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರೆಸರ್ಸ್ ಆಫ್ ನಾಲೆಡ್ಜನ್ನು ಎಕ್ಸ್ಪ್ಲೇನ್ ಮಾಡೋಣ. ಈ ಲೆಸನನ್ನು ಕೇಳಿ